ಹಲೋ ಸ್ನೇಹಿತರೆ, ನಾನು ಚಂದ್ರಶೇಖರ್ ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಗ್ಯಾಜೆಟ್ ವರ್ಲ್ಡ್ಗೆ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತು ನಿಮಗೆ ಒಂದು ಸ್ಪೆಷಲ್ ಕ್ಯಾಮ್ರಾ, ಗೋದ್ರೇಜ್ ಅವರ ಪ್ರಾಡಕ್ಟ್ ಇದು. ನೀವು ಆ್ಯಕ್ಚುಲಿ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ರು ರೈತರುಗಳು, ಸುಮಾರು ಜನ, ಯಾರು ಇನ್ಸ್ಟಾಲ್ ಮಾಡ ಸರ್ ಮುಂದ್ಗಡೆ ಕಾಣುತ್ತೆ ಹಿಂದ್ಗಡೆ ಕಾಣಲ್ಲ, ಮುಂದ್ಗಡೆ ಕಾಣುತ್ತೆ ಹಿಂದ್ಗಡೆ ಕಾಣಲ್ಲ ಅನ್ನೋದಕ್ಕೆ ಇನ್ನೊಂದು ಕ್ಯಾಮ್ರಾ ಹಾಕೋಬೇಕಂತ ನಾನು ಹೇಳ್ತಾ ಇದ್ದೆ. ಅದಕ್ಕೆ ಒಂದು ಉತ್ತರವಾಗಿ ಇವತ್ತು ಏಸ್ ಪ್ರೋ ಗ್ರೀನ್ ಗೋದ್ರೇಜ್ ಅವ್ರದ್ದು ಒಂದು ಪ್ರಾಡಕ್ಟ್ ಬಂದಿದೆ. ಇದು ಮುಂದ್ಗಡೆನೂ ಕಾಣುತ್ತೆ, ಹಿಂದ್ಗಡೆ ತಿರ್ಸ್ಕೊಂಡ್ರೆ ಹಿಂದ್ಗಡೆನೂ ಕಾಣುತ್ತೆ. ಅದ್ರ ಸಂಪೂರ್ಣ ವಿವರ ಅನ್ಬಾಕ್ಸ್ ಮಾಡಿ, ಇದರಲ್ಲಿ ಏನೇನಿದೆ, ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು, ಮತ್ತು ಯಾವ ರೀತಿ ಮೊಬೈಲ್ನಲ್ಲಿ ಅದನ್ನು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು, ಇಷ್ಟು ವಿವರ ಕಂಪ್ಲೀಟಾಗಿ ಕೊಡ್ತೀನಿ. ನೀವು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇದು, ಇನ್ನೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ಯಾಕಂದರೆ ನಾನು ಈ ಥರ ಬರೋವಂಥ ಹೊಸದನ್ನೆಲ್ಲ ಯಾವಾಗಲೂ ವೀಡಿಯೋ ಮಾಡಿ ಹಾಕೋದ್ರಿಂದ ನಿಮಗೆ ಮುಂಚೆನೇ ತಲುಪುತ್ತೆ. ಮತ್ತು ಇದ್ರ ಎದುರುಗಡೆ ಬರ್ತಾ ಇರೋವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಇದನ್ನು ಬುಕ್ ಕೂಡ ಮಾಡ್ಕೋಬೋದು. ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಬನ್ನಿ ಇವಾಗ ಇದು ಒಂದು ಕ್ಯಾಮ್ರಾ. ಈ ಕ್ಯಾಮ್ರಾವನ್ನು ನಾನೀಗ ಅನ್ಬಾಕ್ಸ್ ಮಾಡ್ತೀನಿ. ಇದು ಆ್ಯಕ್ಚುಲ್ ಆಗಿ ಸೀಲ್ ಆಗಿರುತ್ತೆ, ಈ ಥರ ಸೀಲ್ ಮಾಡಿರ್ತಾರೆ. ಇದನ್ನು ಓಪನ್ ಮಾಡಿ ನಾವು ನಿಮಗೆ ಕೊಡ್ತೀವಿ. ಇದನ್ನು ನೋಡಿ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟು ಒಂದು 7 ವ್ಯಾಟ್ ಪ್ಯಾನಲ್ ನಿಮಗೆ ಸಿಗುತ್ತೆ. ಈ ಪ್ಯಾನಲಿಂದನೇ ನಿಮಗೆ 36 ಗಂಟೆಗಳ ಕಾಲ ಇದರಲ್ಲಿರೋ ಬ್ಯಾಟ್ರಿನಲ್ಲಿ ಒಂದು ವಿದ್ಯುತ್ ಶಕ್ತಿ, ಕರೆಂಟ್ ಸ್ಟೋರ್ ಆಗೋದು ನೋಡ್ಕೊಳ್ಳಿ. ಫಸ್ಟ್ ಎರಡನೇದಾಗಿ ಕ್ಯಾಮ್ರಾ ನೋಡಿ ಸ್ನೇಹಿತರೆ, ಕ್ಯಾಮ್ರಾ ಈ ರೀತಿ ಕಾಣುತ್ತೆ. ಇದು ಆಂಟೆನಾಸು, ನಿಮಗೆ ಸಿಗ್ನಲ್ನ ಸ್ಟ್ರೆಂತ್ ಜಾಸ್ತಿ ಮಾಡೋಕ್ಕೆ. ಇದು ಫಸ್ಟ್ ಕ್ಯಾಮ್ರಾ. ಸೆಕೆಂಡ್ ಕ್ಯಾಮ್ರಾ, ಫಸ್ಟು ಬುಲೆಟ್, ಸೆಕೆಂಡು ರೊಟೇಟಾ. ಫಸ್ಟು ಈ ರೀತಿ ಹೀಗೆ ನೋಡಿ, ಈ ರೀತಿ ತಿರುಗಿಸ್ಕೋಬೋದು. ಹಿಂಗೆ ಇದು ಎಲ್ಲಿಗೆ ಬೇಕೋ ಹಂಗೆ ತಿರುಗಿಸ್ಕೋಬೋದು. ಇದು ಕಾನ್ಸ್ಟೆಂಟ್, ಎಲ್ಲಿಗೆ ಬೇಕೋ. ಈಗ ಸಪೋಸ್ ನೀವು ಯಾವುದೋ ಒಂದು ಗೇಟ್ ನೋಡಬೇಕು ಅಂತ ಇಟ್ಕೊಳ್ಳಿ, ಯಾರು ಬರ್ತಾರೆ ಯಾರು ಹೋಗ್ತಾರೆ, 24 ಅವರ್ಸು ಮೊಬೈಲ್ ತೆಗೆದ ತಕ್ಷಣ ಯಾರು ಅಲ್ಲೇ ಕಾಣ್ಬೇಕು ನಿಮಗೆ. ಸೊ ಇದನ್ನು ಕಾನ್ಸ್ಟೆಂಟಾಗಿ ಬಿಟ್ಬಿಡಿ, ಆಯಿತಾ. ಅಕಸ್ಮಾತ್ ಇನ್ನೊಂದು ಪ್ರದೇಶ ಯಾವುದೋ ಒಂದು ನೋಡಬೇಕಾಗಿರುತ್ತೆ, ಅಲ್ಲಿಗೆ ಹಿಂಗೆ ತಿರುಗಿಸ್ಕೊಂಬಿಡಿ. ಹಿಂಗೆ ತಿರುಗಿಸ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿ ಇಟ್ಕೊಳ್ಳಿ. ಇದು ಮಾತ್ರ ರೊಟೇಷನಲ್ಲಿರುತ್ತೆ. ನೀವು ಮೊಬೈಲ್ನಿಂದ ಅದನ್ನ ತಿರುಗಿಸ್ಬೋದು, ಎಲ್ಲಿಂದ ಬೇಕಾದ್ರೆ ತಿರುಗಿಸ್ಬೋದು. ಹೇಗೆ ತಿರುಗಿಸ್ಬೋದು ಅಂದರೆ, ಇದಕ್ಕೊಂದು ಸಿಮ್ ಕಾರ್ಡ್ ಹಾಕಬೇಕು. ಸಿಮ್ ಕಾರ್ಡ್ ಎಲ್ಲಿ ಹಾಕ್ಬೇಕಂದ್ರೆ ತೋರಿಸ್ತೀನಿ ನೋಡಿ. ಇಲ್ಲಿ ಇದನ್ನು ಡೌನ್ ಮಾಡಿ, ಒಂದು ಏರ್ಟೆಲ್ ಅಥವಾ ಜಿಯೋ ಸಿಮ್ ತೊಗೊಳ್ಳಿ. ಅದನ್ನು ಇಲ್ಲಿ ಇದನ್ನು ಈ ಜಾಗದಲ್ಲಿ ನೋಡಿ ತೋರಿಸ್ತೀನಲ್ಲ, ನೋಡಿ ಇವಾಗ ಹತ್ತಿರದಲ್ಲಿ ತೋರಿಸಿ ಬಾಲು. ನೋಡಿ ಈ ಸ್ಲಾಟಲ್ಲಿ ಒಂದು SD ಕಾರ್ಡು, ಒಂದು ಮೆಮೊರಿ ಕಾರ್ಡ್ ಹಾಕುತ್ತಲ್ಲ, ಈ ಸ್ಲಾಟಲ್ಲಿ ನೀವು ಒಂದು SD ಕಾರ್ಡು ಹಾಕ್ಬಿಡಿ. ಒಂದು ಮೆಮೊರಿ ಕಾರ್ಡು 64 GB, 128 GB, 256 GB ಈ ಥರ. ಅದ್ರ ಕೆಪಾಸಿಟಿ ಈಗ 20 GB ಹಾಕಿದ್ರೆ 64 GB ಹಾಕಿದ್ರೆ 20 ದಿವಸ ಮೆಮೊರಿ, ಮತ್ತು 128 GB ಹಾಕಿದ್ರೆ 40 ದಿವಸ ಮೆಮೊರಿ, 256 GB ಹಾಕಿದ್ರೆ 85 ದಿವಸ ಮೆಮೊರಿ ಬರುತ್ತೆ. ಸೊ ಅಂಥದ್ದನ್ನು ಇದಕ್ಕೆ ಹಾಕ್ಬೋದು. ಮ್ಯಾಕ್ಸಿಮಮ್ ಈಸ್ 256 GB ಅಷ್ಟೇ, ಆಯಿತಾ. ಹಾಕ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಡಿ. ಸೊ ಅಲ್ಲಿಗೆ ಒಂದು ಹಂತ ಮುಗೀತು. ಇದನ್ನ ಹಿಂಗೆ ಮಾಡಿ ಬಿಟ್ಬಿಡಿ. ಸೊ ಏನು ಗೊತ್ತಾಯ್ತಲ್ಲ, ಇದನ್ನ ಪ್ರಾಕ್ಟಿಕಲ್ ಆಗಿ ಒಂದು ಕಂಬಕ್ಕೆ ಫಿಟ್ ಮಾಡಿ ನಂಗೆ ತೋರಿಸ್ತೀನಿ. ಅದೇ ಥರ ನೀವು ಫಿಟ್ ಮಾಡ್ಕೊಳ್ಳಿ. ಓಕೆ, ಎಲ್ಲರೂ ಕೇಳ್ತಿದ್ರು ಸರ್ ನೀವು ಕ್ಯಾಮ್ರಾ ಕಳಿಸ್ತೀರಾ ಬಟ್ ಫಿಟ್ ಯಾರು ಹೆಂಗೆ ಮಾಡೋಕ್ಕಾಗತ್ತೆ ಅಂತ. ನಾನು ಇವಾಗ ನಿಮಗೆ ಅದನ್ನು ಪ್ರಾಕ್ಟಿಕಲಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನಿಮಗೆ ಎಲ್ಲಿ ಸಿಮ್ ಹಾಕಬೇಕು, ಎಲ್ಲಿ ಮೆಮೊರಿ ಕಾರ್ಡ್ ಹಾಕಬೇಕು, ಈಗ ನಾನು ಪ್ರಾಕ್ಟಿಕಲ್ ಆಗಿ ಇದಕ್ಕೆ ಒಂದು ಸಿಮ್ ಕಾರ್ಡನ್ನು ಹಾಕ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾಕೆಂದರೆ ನಿಮಗೆ ಕ್ಯಾಮ್ರಾ ಕಳಿಸಿದಾಗ ನೀವೇ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕನೆಕ್ಷನ್ ಸೈಡ್ ಇದೆ ನೋಡಿ, ಇದು ಗೋಲ್ಡಿಶ್ ಸೈಡು. ಇದು ಮಿಷಿನ್ ಕಡೆಗೆ ಹೋಗಬೇಕು. ಈ ರೀತಿ ಬ್ರ್ಯಾಂಡು ನಿಮಗೆ ಈ ಕಡೆ ಬರುತ್ತೆ, ಈ ಲೆನ್ಸ್ ಕಡೆಗೆ ಬ್ರ್ಯಾಂಡ್ ಬರುತ್ತೆ, ಮತ್ತು ಕಟಿಂಗು ಕೆಳಗಡೆಗೆ ಹೋಗಬೇಕು. ಸೊ ಇದು ಪೊಸಿಷನ್ನು. ಈ ಪೊಸಿಷನಲ್ಲಿ ನೀವು ಇದು ಸಿಮ್ ಕಾರ್ಡು ಸ್ಲಾಟಲ್ಲಿ ಹೀಗೆ ಹಾಕಿ, ಇದನ್ನು ಒಂದು ಸತಿ ಹಾಕಿ ಪ್ರೆಸ್ ಮಾಡಿದ್ರೆ ಒಂದು ಸತಿ ಒಳಗಡೆ ಹೋಗಿ ಸ್ಪ್ರಿಂಗ್ ಥರ ಕುತ್ಕೊಂಡ್ಬಿಡುತ್ತೆ. ಸೊ ಕ್ಲೋಸ್. ನೆಕ್ಸ್ಟ್ ಮೆಮೊರಿ ಕಾರ್ಡು ಇದರ ಆಪೋಸಿಟ್ ಕೂತ್ಕೊಳ್ಳುತ್ತೆ. ಈ ರೀತಿ ಅಲ್ಲ, ಈ ರೀತಿ ಕೂತ್ಕೊಳ್ಳುತ್ತೆ, ನೋಡ್ಕೊಳ್ಳಿ. ಅಪೋಸಿಟ್ ಸೈಡ್ ಹಾಕಿದ್ರೆ ಹೋಗಲ್ಲ, ಇದು ಕರೆಕ್ಟಾಗಿ ಈ ಸೈಡೇ ಹಾಕಬೇಕು. ಸೊ ಹೀಗೆ ಹಾಕ್ಬಿಟ್ಟು ಇದನ್ನು ತೋರಿಸಿ. ಸೊ ಈ ಆ್ಯಂಗಲಲ್ಲಿ ಎರಡು ಕೂತ್ಕೊಂಡಾಯಿತು. ಇನ್ನು ಇದನ್ನು ಕ್ಲೋಸ್ ಮಾಡೋಣ. ಕರೆಕ್ಟಾಗಿ ಕ್ಲೋಸ್ ಮಾಡಿ, ಯಾಕೆಂದರೆ ಇದು ಮಾಯಿಶ್ಚರ್ ಎಲ್ಲ ಹೋಗಬಾರ್ದು ಒಳಗಡೆಗೆ. ರಬ್ಬರು ತುಂಬ ಟೈಟಾಗಿರುತ್ತೆ, ಕರೆಕ್ಟಾಗಿ ಕೂಡಿಸ್ಬೇಕು. ಕೂಡಿಸಿದ ಮೇಲೆ ಇದು ಇವಾಗ ರೆಡಿ. ನೆಕ್ಸ್ಟ್ ಸ್ಟೆಪ್ಪು, ಇಲ್ಲಿ ಒಂದು ಡೋರ್ ಕಾಣ್ತಾ ಇದೆ ನಿಮಗೆ. ಈ ಡೋರ್ನ ಓಪನ್ ಮಾಡಬೇಕಾಗತ್ತೆ. ಈ ಡೋರ್ನ ನೋಡಿ ಹೀಗೆ ಓಪನ್ ಮಾಡಿ ಇಲ್ಲಿಂದ, ಆಯಿತಾ. ಇಲ್ಲಿ ಇನ್ಫ್ಯಾಕ್ಟು ಒಂದು ಸೀಲ್ ಮಾಡಿದ್ದಾನೆ. ಈ ಸೀಲ್ನ ನೀವು ಓಪನ್ ಮಾಡಬೇಕು. ಹೊಸದ್ರಲ್ಲಿ ಇದೇ ಥರ ಇರುತ್ತೆ. ನಾನು ಸೀಲ್ ಓಪನ್ ಮಾಡ್ತೀನಿ. ಸೀಲ್ ಬಂದ್ಬಿಟ್ಟು ಇವಾಗ ಇದರೊಂದು ಸ್ವಿಚ್ ಕಾಣ್ತಾ ಇದೆಯಾ ನಿಮಗೆ. ಈ ಸ್ವಿಚ್ಚನ್ನ ಆನ್ ಮಾಡಿದ್ರೆ
ನಿಮ್ಮ ಸಿಮ್ಮಲ್ಲಿ ನೆಟ್ ಇರುತ್ತಲ್ಲ ಆ ಕನೆಕ್ಷನ್ನ ತಗೊಂಡು 4G ಸಿಮ್ ಸಕ್ಸೀಡೆಡ್ ಅನ್ನತ್ತೆ. ಯಾವ ಥರ ಅನ್ನತ್ತೆ ಕೇಳಿಸ್ಕೊಳ್ಳಿ. Network connection. Please wait. 4G network connection succeeded. ಕೇಳಿಸ್ಕೊಂಡ್ರ? 4G ನೆಟ್ವರ್ಕ್ ಕನೆಕ್ಷನ್ ಸಕ್ಸೀಡೆಡ್ ಅಂದಮೇಲೆ ನಿಮ್ಮ ಸಿಮ್ ಪರ್ಫೆಕ್ಟ್ ಆಗಿದೆ ಅಂತ ಇದರೊಳಗಡೆ ಒಂದು ಲೈಟ್ ಕಾಣಿಸ್ತಾ ಇದೆಯಾ? ಬ್ಲೂ ಲೈಟ್. ಬ್ಲೂ ಅಲ್ಲ, ಅದು ಗ್ರೀನ್ ಆ್ಯಕ್ಚುಲಿ. ರೆಡ್ ಇರಬಾರ್ದು. ರೆಡ್ ಇದ್ದರೆ ನೆಟ್ ಕನೆಕ್ಟ್ ಆಗಿಲ್ಲ ಅಂತ. ಈ ಕಲರ್ ಇದ್ದರೆ ನೆಟ್ ಕನೆಕ್ಟೆಡ್ ಆಗಿ ಈಗ ರೆಡಿ ಇದೆ. ಇದನ್ನು ನೀವು ಮೊಬೈಲ್ಗೆ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ರೆ ಸಿಂಕ್ ಆಗಿಬಿಟ್ಟು ಪಿಕ್ಚರ್ ಕೊಟ್ಬಿಡುತ್ತೆ ಲೈವ್. ಸೊ ಇದಿಷ್ಟು ತಿಳ್ಕೊಂಡ್ರಲ್ಲ. ಇದನ್ನು ಇಷ್ಟಾದಮೇಲೆ ನೆಕ್ಸ್ಟ್ ಸ್ಟೆಪ್ ಈಸ್ ಡೌನ್ಲೋಡಿಂಗ್ ದಿ ಆ್ಯಪ್. ಬನ್ನಿ ಫ್ರೆಂಡ್ಸ್, ನೋಡಿ ಇವಾಗ ಆ್ಯಪ್ನ ಡೌನ್ಲೋಡ್ ಮಾಡೋಣ. ಇದರಲ್ಲಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಪ್ಲೇಸ್ಟೋರ್ ಅಮ್ಕಿ. ಇದರಲ್ಲಿ ಈಗ ನೀವು ಗೋದ್ರೇಜ್ ಏಸ್ ಪ್ರೋ ಗೋದ್ರೇಜ್ ಏಸ್ ಅಮ್ಕಿ. ಈಗ ನೋಡಿ ಇನ್ಸ್ಟಾಲ್ ಮಾಡೋಣ. ಈಗ ಓಪನ್ ಮಾಡೋಣ. ಇನ್ಸ್ಟಾಲ್ ಆಗಿದೆ. ಓಪನ್, ಅಗ್ರಿ. ಇವಾಗ ನಿಮ್ಮ ಫೋನ್ ನಂಬರ್ ಕೊಡಬೇಕು. ಹಲೋ, ವೆಲ್ಕಮ್ ಟು ಗೋದ್ರೇಜ್ ಏಸ್. ಜಿಮೇಲ್ ಇದ್ದರೆ ಜಿಮೇಲ್ ಲಾಗಿನ್ ಮಾಡ್ಕೊಳ್ಳಿ. ಈಗ ನಾವು ಫೋನ್ ಲಾಗಿನ್ ಮಾಡೋಣ. ಫೋನ್ ನಂಬರ್ ರಿಜಿಸ್ಟರ್. ಇಲ್ಲಿ ನೋಡಿ ಆ್ಯಕ್ಚುಲಿ +44 ಇದೆಯಲ್ಲ, ಅದು ಇಂಡಿಯನ್ ಹಾಕೋಬೇಕು. ಈಗ ಅದನ್ನು ಪ್ರೆಸ್ ಮಾಡಿ ಇಲ್ಲಿ ಇಂಡಿಯಾನ ಸೆಲೆಕ್ಟ್ ಮಾಡಿ. ಇಂಡಿಯಾ. ಎಂಟರ್ ಯುವರ್ ಫೋನ್ ನಂಬರ್. ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೇಕು. ಇದಕ್ಕೆ ಹಾಕಿ. ಈಗ ನಾವು ನಮ್ಮ ಮೊಬೈಲ್ ನಂಬರ್ ಹಾಕೋತಾ ಇದ್ದೀವಿ. ಯಾವ ಫೋನ್ಗೆ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಅಂತಿದ್ದೀರೋ ಆ ನಂಬರ್ನ ಹಾಕಿದ್ರೆ ಅದಕ್ಕೆ OTP ಬರುತ್ತೆ. ಸೊ ರಿಜಿಸ್ಟರ್. ಅಲ್ಲಿ ನೋಡಿ ಈಗ ಒಂದು ಟಿಕ್ ಮಾಡಿದ್ವಲ್ಲ, ಹ್ಯಾವ್ ಅಗ್ರೀಡ್ ಅಂತ. ಅದು ಆ್ಯಕ್ಚುಲಿ ರೀಡ್ ಆ್ಯಂಡ್ ಅಗ್ರೀಡ್ ಅಂತ ಬರುತ್ತಲ್ಲ, ಅದನ್ನು ನೀವು ಟಿಕ್ ಮಾಡ್ಕೋಬೇಕು. ಈಗ ರಿಜಿಸ್ಟರ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ. ಐ ನೋ ಅಂತ ಹೊಡೀರಿ. ಇದು ಎಕ್ಸಾಂಪಲ್. ಇದು ಈಗ ಪ್ರಾಕ್ಟಿಕಲಿ ಒಂದು ಬಾಲ್ ಇದೆ, ಅದನ್ನು ಬೆಟ್ಟಲ್ಲಿ ಇಟ್ಕೊಂಡು ರೆಡ್ ಟಚ್ ಮಾಡಿ ಬ್ರ್ಯಾಕೆಟ್ ಒಳಗಡೆ ಬಿಟ್ಟರೆ ನಿಮ್ಗೊಂದು ವೆರಿಫಿಕೇಷನ್ ಕೋಡ್ ಕೊಡುತ್ತೆ. ಬಂತು ನೋಡಿ, ವೆರಿಫಿಕೇಷನ್ ಕೋಡ್ ಮೇಲೆ ಅಪಿಯರ್ ಆಗುತ್ತೆ. ಇವಾಗ ನೋಡಿ, ಇವಾಗ ವೆರಿಫಿಕೇಷನ್ ಕೋಡ್ ಬಂತು ನಮಗೆ. ಇದರಲ್ಲಿ ಹಾಕ್ತಾ ಇದ್ದೀವಿ. ಅದು ಇನ್ನೊಂದು ಫೋನ್ ಆ್ಯಕ್ಚುಲಿ, ಅದರಲ್ಲಿ ಬಂತು. ಅದನ್ನು ನೋಡ್ಬಿಟ್ಟು ಇಲ್ಲಿ ಹಾಕ್ತಾ ಇದ್ದೀವಿ. ಓಕೆ, ಇವಾಗ ವೆರಿಫಿಕೇಷನ್ ಕೋಡ್ ಆದಮೇಲೆ ಎಂಟರ್ ಪಾಸ್ವರ್ಡ್ ಅಂತಿದೆ. ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಪಾಸ್ವರ್ಡ್ ಕೊಟ್ಕೋಬೇಕು ಅನ್ಸುತ್ತೋ ಆ ಪಾಸ್ವರ್ಡ್ ಕೊಟ್ಕೊಳ್ಳಿ. ಅದನ್ನು ರಿಪೀಟ್ ಮಾಡ್ಕೋಬೋದು ನೀವು. ಕೆಳಗಡೆ ಇನ್ನೊಂದು ಸತಿ ರಿಪೀಟ್ ಮಾಡಿ ಕನ್ಫರ್ಮ್ ಮಾಡು ಅಂತ ಹೇಳುತ್ತೆ. ರೀಕನ್ಫರ್ಮ್ ಮಾಡಿ. ಓಕೆ, ಇವಾಗ ಪಾಸ್ವರ್ಡ್ ಸ್ಟ್ರೆಂತು ಸ್ಟ್ರಾಂಗ್ ಇದೆ. ಈಗ ಟಿಕ್ ಮಾಡಿ. ಈಗ ನೋಡಿ ಅದು ಸೆಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಕನ್ಫರ್ಮ್, ಸೆಟ್ ಸಕ್ಸಸ್ಫುಲಿ. ಈಗ ಅಲೋ, ಆ್ಯಡ್ ಕ್ಯಾಮರಾ, ಓಪನ್ while using the app. First one, open, allow the location. Yes, go back, open, allow, open, allow. ಈಗ ಅದು ಕೇಳ್ತಾ ಇದೆ ಸ್ಕ್ಯಾನ್ ಟು ಆ್ಯಡ್ ಅಂತ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಈಗ ಅದೇನು ಹೇಳ್ತಾ ಇದೆ ಅಂದರೆ, ಈಗ ಸ್ಕ್ಯಾನ್ ಮಾಡು ಅಂತ ಹೇಳ್ತಾ ಇದೆ. ಇದು ಕ್ಯಾಮ್ರಾ ಮೇಲೆ ಒಂದು ಸ್ಕ್ಯಾನರ್ ಇದೆ. ಅದನ್ನು ಸ್ಕ್ಯಾನ್ ಮಾಡ್ಬೇಕಾದ್ರೆ ಇದನ್ನು ಪ್ರೆಸ್ ಮಾಡಿ, ಸ್ಕ್ಯಾನ್ ಟು ಆ್ಯಡ್ ಪ್ರೆಸ್ ಮಾಡಿ. ಬ್ಲೂಟೂತ್ ಓಪನ್ ಮಾಡುತ್ತೆ. ಇದೆ ಅದು. ಎಸ್, ಸ್ಕ್ಯಾನ್ ತಗೊಂತು. ಫೋರ್ ಜಿ ಸಿಮ್ ಸಕ್ಸೀಡ್ ಆಗಿತ್ತಲ್ಲ. ಸೊ ಈಗ ಇದು ಸಕ್ಸೀಡ್ ಆಗಿದ್ದಕ್ಕೆ ಕ್ಲೀನಾಗಿ ಇದು ಸಿಂಕ್ ಆಗಿಬಿಡ್ತು. ಸೊ ಈಗ ಡಿವೈಸ್ಗೆ ಒಂದು ನೇಮ್ ಕೊಡಿ. ಆಫೀಸ್. ಓಕೆ, ನೆಕ್ಸ್ಟ್.
ಸೊ ಪಿಕ್ಚರ್ ಬರ್ತಾ ಇದೆ ಈಗ, ಫಿನಿಶ್ಡ್ ಅಂತ ಕೊಡಿ. ನೋಡಿ ಇವಾಗ ಸೇವ್ ಮಾಡ್ಕೊಳ್ಳಿ. ಇದು ಕೋಡು ಓಪನ್ ಎಲ್ಲ ಅಲೋ ಮಾಡಿ, ಸೇವ್ ಮಾಡಿ. ಈಗ ನೋಡಿ ಈ ಸ್ಕ್ರೀನಲ್ಲಿ ಪಿಕ್ಚರ್ನ ಪ್ಲೇ ಮಾಡಬೇಕು. ಸ್ಕ್ರೀನಲ್ಲಿ ಬಂದಿದೆ ಆಲ್ರೆಡಿ, ಪ್ಲೇ ಮಾಡಿ. ಲೋಡ್ ಆಯ್ತಿದೆ ನೋಡಿ, ಬಂತು. ಇದು ಆ್ಯಕ್ಚುಲಿ ನಮ್ಮ ಶಾಪ್ ಇದು. ಇದನ್ನ ನಾನು ನಿಮ್ಗೆ ಹೊರಗಡೆ ಹೇಗೆ ಇದು ಮಾಡತ್ತೆ ಪಿಕ್ಚರ್ ತೆಗೆಯುತ್ತೆ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಯಾವ ಥರ ಟ್ರ್ಯಾಕ್ ಮಾಡುತ್ತೆ ನೋಡ್ತೀನಿ. ನೋಡಿ ಯಾರು ಬರ್ತಾರೆ ಇವಾಗ, ಬಂದಾಗ ಯಾರು ಟ್ರ್ಯಾಕ್ ಮಾಡುತ್ತೆ ನೋಡಿ. ಈಗ ನೋಡಿ ಯಾವ ಥರ ಟ್ರ್ಯಾಕ್ ಮಾಡ್ತಾ ಇದೆ ಅದು. ಇದು ಬಸ್ಸಿಂಗ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಇವಾಗ ನಿಮಗೆ ಇನ್ನೊಂದು ಆಪ್ಷನ್ನು. ಇದನ್ನ ನಿಮಗೆ ನೀವು ಪ್ರೆಸ್ ಮಾಡಿದ್ರೆ ಇದು ಕೂಡ ಇಲ್ಲಿಂದ ಕೂಡ ನೀವು ಮಾತಾಡ್ಬೋದು. ನೋಡಿ ಇವಾಗ ಪ್ರೆಸ್ ಮಾಡ್ತೀನಿ, ಓಪನ್ ಮಾಡಿದ್ರೆ ಹಲೋ, ಯಾರ್ರೀ ಅದು? ಕಾಣಿಸ್ತಾ ಇದ್ದೀರಾ? ಏನಕ್ಕೆ ಬಂದಿದ್ದೀರಾ ನಮ್ಮ ಜಮೀನಿಗೆ? ಸುಮ್ಮನೆ ಹೋಗ್ತಿರಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ? ಎಲ್ಲಿಂದ ಬಂದಿದ್ದೀರಾ ನೀವು? ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ. ಅಲ್ಲಿಂದ ಯಾರು ಮಾತಾಡಿದ್ರೆ ಕೂಡ ನಿಮ್ಮ ಫೋನಲ್ಲಿ ಕ್ಲೀನಾಗಿ ಕೇಳಿಸ್ಕೋಬಹುದು. ಕೇಳಿಸ್ತಾ ಇರ್ಬೋದಲ್ಲ? ಟೆಕ್ನಾಲಜಿ ತುಂಬಾ ಚೆನ್ನಾಗಿದೆ. ಇದನ್ನ ಬೈ ಮಾಡ್ಬೋದು, ಇದರ ಒಂದು ಉಪಯೋಗನ ಪಡ್ಕೋಬಹುದು ಸ್ನೇಹಿತರೆ. ಹಲೋ ಸ್ನೇಹಿತರೆ, ಇವಾಗ ನೋಡಿ ನಿಮಗೆ ಇನ್ನೊಂದು ಈ ಸ್ಕ್ರೀನ್ ಮೇಲೆ ಇನ್ಸ್ಟೆಂಟ್ ಆಗಿ ನಾನು ನಿಮಗೆ ಏನಿದೆ ಇಲ್ಲಿ ಫೆಸಿಲಿಟಿ ತೋರಿಸ್ತೀನಿ. ಇದು SD ಅಂತಿದೆ. ಇದನ್ನ ನೀವು HD ಮಾಡ್ಕೊಂಡ್ರೆ ಇದರ ಒಂದು ಡೆಪ್ತ್ ಜಾಸ್ತಿ ಆಗುತ್ತೆ ಪಿಕ್ಚರ್ದು. ಇನ್ಸ್ಟೆಂಟ್ ಆಗಿ ನೀವು ಲೈಟ್ ಯಾರು ನೋಡ್ತಾರೆ ಅಂತ ಇಟ್ಕೊಳ್ಳಿ, ನೀವು ಇಲ್ಲಿಂದ ನೋಡ್ತೀರಾ, ಇನ್ಸ್ಟೆಂಟ್ ಆಗಿ ಲೈಟ್ ಆನ್ ಮಾಡ್ಬೋದು. ತೋರಿಸಿ ಅವ್ರಿಗೆ ಇನ್ಸ್ಟೆಂಟ್ ಆಗಿ ಹೇಗೆ ಲೈಟ್ ಆನ್ ಆಗುತ್ತೆ. ಲೈಟ್ ಆಫ್ ಆಯ್ತು, ಆನ್ ಆಯ್ತು, ಆ ರೀತಿ. ಆಮೇಲೆ ಈಗ ನಿಮಗೆ ಆ ಕಡೆ ನಿಮ್ಮ ಹೊಲದಲ್ಲಿ ಯಾರೋ ಮಾತಾಡ್ಕೋತಾ ಇದ್ದಾರೆ, ಸಪೋಸ್ ಕೇಳಿಸ್ಕೊಳ್ಳೋ ಇಲ್ಲಿ ನೀವು ಇದನ್ನ ಈ ಮ್ಯೂಟ್ನ ಅನ್ಮ್ಯೂಟ್ ಮಾಡಿದ್ರೆ ನೀವು ಅಲ್ಲಿ ಮಾತಾಡೋದೆಲ್ಲ ಕೇಳಿಸುತ್ತೆ. ಇನ್ಸ್ಟೆಂಟ್ ಆಗಿ ಫೋಟೋ ತೆಗಿಬೋದು. ನೋಡಿ ಹೆಂಗೆ ಫೋಟೋ ಈ ಗ್ಯಾಲರಿಲಿ ಬಂದು ಕೂತ್ಕೊಳ್ಳುತ್ತೆ. ಹಾಗೆ ಇನ್ಸ್ಟೆಂಟ್ ಆಗಿ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ನೋಡಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ, ಇಲ್ಲಿ ಕಾಣುತ್ತೆ ನಿಮಗೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಅಲ್ಲಿ ಏನು ನಡೀತಿದೆ ಅದು ಇನ್ಸ್ಟೆಂಟ್ ಆಗಿ ರೆಕಾರ್ಡ್ ಆಗ್ತಾ ಇದೆ. ಈ ಎರಡು ಸ್ಕ್ರೀನಲ್ಲಿ ಯಾವ ಥರ ಕಾಣಿಸ್ತದೆ ಹಂಗೆ ರೆಕಾರ್ಡ್ ಆಗುತ್ತೆ. ಮತ್ತೆ ಪ್ರೆಸ್ ಮಾಡಿದ್ರೆ ಅದು ಕೂಡ ನಿಮ್ಮ ಗ್ಯಾಲರಿಗೂ ಕೂತ್ಕೊಳ್ಳುತ್ತೆ. ಈ ಸ್ಕ್ರೀನನ್ನು ನೀವು ಈ ರೀತಿ ಕೂಡ ಮಾಡ್ಬೋದು. ಬನ್ನಿ, ಇಲ್ಲಿ ಪ್ಲೇ ಬ್ಯಾಕ್ ನೋಡಿ ಸ್ನೇಹಿತರೆ. ಇದರಲ್ಲಿ ಒಂದು ಮೆಮೊರಿ ಕಾರ್ಡ್ ಹಾಕಿದೆಯಲ್ಲ, ನಿಮಗೆ ಪ್ಲೇ ಬ್ಯಾಕು ಕಂಪ್ಲೀಟ್ ಡೇದು ನಿಮಗೆ ಬೇಕು ಅಂತಂದರೆ ಈ ರೀತಿ ಹೋಗಿ ನೀವು ಪ್ಲೇ ಬ್ಯಾಕಲ್ಲಿ ಚೆಕ್ ಮಾಡ್ಬೋದು. ಇದು ನೋಡಿ, ಇದಿಷ್ಟು ನಿಮಗೆ ಇವತ್ತು ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದಾಗಲಿಂದ ಇಷ್ಟು ರೆಕಾರ್ಡ್ ಆಗಿದೆ. ಇದನ್ನು ನೀವು ಕಂಪ್ಲೀಟು ಈ ಥರ ಓಪನ್ ಮಾಡಿಕೊಂಡು ಟೈಮ್ ನಿಲ್ಲಿಸ್ಕೊಂಡ್ರೆ ಆ ಟೈಮ್ದು ನಿಮಗೆ ಹಿಂದ್ಗಡೆ ಏನು ನಡೀತು ಎತ್ತ ಎಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಆಯಿತಾ? ಆಮೇಲೆ ಇಲ್ಲಿ ಬನ್ನಿ, ನಿಮಗೆ ಇಲ್ಲೊಂದು ಕ್ಯಾಲೆಂಡರ್ ಇದೆ. ಇದು ಅಮ್ಕಿದ್ರೆ ಡೇಟ್ ತೋರಿಸುತ್ತೆ. ಯಾವ ಡೇಟಲ್ಲಿ ನೀವು 20 ದಿವಸ 40 ದಿವಸ ಹಿಂದೆ ಹೋಗಿ ಪ್ರೆಸ್ ಮಾಡಿದ್ರೆ 20 ದಿವಸ 40 ದಿವಸ ಹಿಂದೆ ಹೋಗಿ ಪ್ರೆಸ್ ಮಾಡಿದ್ರೆ ನಿಮಗೆ ಆ ಡೇಟ್ದು ಕಂಪ್ಲೀಟ್ ಡೀಟೇಲ್ಸ್ ಪ್ಲೇ ಬ್ಯಾಕ್ ತೋರಿಸುತ್ತೆ. ಸೊ ವಂಡರ್ಫುಲ್ ಆಗಿದೆ. ಸೊ ಇದನ್ನು ಯೂಸ್ ಮಾಡ್ಬೋದು, ಬ್ಯಾಕ್ ಟು ಬ್ಯಾಕ್ ಕ್ಯಾಮ್ರಾ. ಸೊ ಇವಾಗ ಇದರ ಪ್ರೈಸನ್ನು ಹೇಳೋ ಸಮಯ ಬಂದಿದೆ. ಇದು ನಾವು ಆಫರ್ ಆಗಿ ನಿಮಗೆ ವಿತ್ ಮೆಮೊರಿ ಕಾರ್ಡು 8500 8,500 ರೂಪಾಯಿಗೆ ವಿತ್ ಮೆಮೊರಿ ಕಾರ್ಡ್ ಕೊಡ್ತೀವಿ. ನಿಮಗೆ 1 ವರ್ಷದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ಮೇಜರ್ ಪ್ರಾಬ್ಲಮ್ಮು, ಪೀಸ್ ಟು ಪೀಸ್ ಇದು ನಿಮಗೆ COD ನಲ್ಲಿ ಕೂಡ ಸಿಗುತ್ತೆ. ಅಮೌಂಟನ್ನ ನೀವು ಅಟ್ ಯುವರ್ ಪ್ಲೇಸ್, ಅಂದರೆ ನಾನು ಇಲ್ಲ ಡೆಲಿವರಿ ಮಾಡ್ತೀನಲ್ಲ, ಕಳಿಸ್ತೀನಲ್ಲ, ಅಲ್ಲಿ ನೀವು ದುಡ್ಡು ಕೊಟ್ಬಿಟ್ಟು ತೊಗೋಬೋದು. ಅದು COD, ಕ್ಯಾಶ್ ಆನ್ ಡೆಲಿವರಿ. ಮತ್ತು EMI ಕೂಡ ಇದೆ. EMI ಅಂತಂದರೆ ಬಜಾಜ್ ಕಂಪ್ನಿಯವರು ನಮಗೆ ಲೋನನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ಬಜಾಜ್ ಕಾರ್ಡ್ ಹೋಲ್ಡರ್ ಆಗಿದ್ದರೆ ಅಥವಾ ಯಾವಾಗಾದರೂ ಬಜಾಜಲ್ಲಿ ಏನಾದರೂ ತೊಗೊಂಡಿದ್ರೆ ನೀವು ಎಲಿಜಿಬಲ್ ಆಗ್ತೀರಾ. ನಿಮ್ಮ ಫೋನ್ ನಂಬರ್ ಕೊಟ್ಟರೆ ಸಾಕು, ನಾನು ಇಲ್ಲಿಂದನೇ ಡಾಕ್ಯುಮೆಂಟೇಷನ್ ಮಾಡ್ತೀನಿ. ಎಲಿಜಿಬಿಲಿಟಿ ಅದು ನಾನು ಓಕೆ ಆದರೆ ನಿಮಗೆ ನಾನು ಲೋನ್ ಕೂಡ ಎಕ್ಸ್ಟೆಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ನೀವು ಇಲ್ಲಿಂದ ಕರ್ನಾಟಕದಾದ್ಯಂತ ನಾವು ಸರ್ವಿಸ್ನ ಕೊಡೋಕ್ಕಾಗಲ್ಲ, ಯಾಕಂದರೆ ನಾವೇ ಬಂದು ಹಾಕೋದು ಕಷ್ಟ ಆಗ್ತದೆ. ಅಪ್ ಟು ಬ್ಯಾಂಗ್ಳೂರ್ ಬರ್ತೀವಿ. 2-3 ಕ್ಯಾಮ್ರಾ ಆ ರೀತಿ ಲಂಸಮ್ ಆಗಿ ಇದ್ದರೆ ನಾವು ದೂರ ಕೂಡ. ಕನ್ಫ್ಯೂಷನ್ ಏನಾರು ಇದ್ದರೆ ನನಗೆ ಕಾಲ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು. ಅದರ ಹುಡುಗರು ನಿಮಗೆ ಎಲ್ಲ ಒಂದು ವಿಷಯನ ತಿಳಿಸ್ಕೊಡ್ತಾರೆ. ನೀವು ಮಾಡಿರೋದು ಸರಿನಾ ತಪ್ಪ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ಮಾಡ್ಕೋಬೋದು. ನೀವೇ ತರಿಸ್ಕೊಳ್ಳಿ, ನೀವೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಇದ್ದರೆ ಏನಿದ್ರು ನಮ್ಮನ್ನು ಕನ್ಸಲ್ಟ್ ಮಾಡಿ, ನಾವು ನಿಮಗೆ ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ಎಪಿಸೋಡ್ನ ಮುಗಿಸೋಣ ಸ್ನೇಹಿತರೆ. ಬಾಯ್ ಬಾಯ್.